ಎರಡೂ ಕೈ ಚಪ್ಪಾಳೆ ಹೊಡೆದ್ರೆ ಮಾತ್ರ ನಾವು ಯಾವುದಾದ್ರೂ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಂದು ಕೈ ಚಪ್ಪಾಳೆ ಹೊಡೆದು ಆರ್ಡರ್ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾವು ಸುಮ್ಮನೆ ಬರ್ತಾ ಇದ್ವಿ, ಬಡ್ಕೊಂತಾ ಇದ್ವಿ, ಹೋಗ್ತಾ ಇದ್ವಿ. ಎಲ್ಲೆಲ್ಲಿ ಕಸ ಬಿದ್ದಿದೆ ನಾವು ಫೋನ್ ಮಾಡಿ ನಾವು ಹೇಳಿ ನಾವು ಕೇಳ್ಕೊಂಡ್ರೆ ನಿಮ್ಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅವಾಗ ಬರೋದು. ಏನ್ ಸಿಸ್ಟಮ್ ಸರ್? ಆ ಚೌಡ್ರಿ ಅವ್ರು ತಗೊಂಡ್ಬಂದು ಇದಕ್ಕೆ ಬಿಟ್ಟಿದ್ದಾರೆ, ಮೈನ್ ಇದಕ್ಕೆ ಬಿಟ್ಟಿದ್ದಾರೆ ಸರ್. ಈಗ ನಾವು ಯಾರಾದ್ರೂ ಬಡವರು ಏನಾದ್ರು ಅಷ್ಟು ಮಾತ್ರ ತಗೊಂಡ್ಬಂದ್ಬಿಟ್ಟು ಯಾರಾದ್ರೂ ಚರಂಡಿಗೆ ಬಿಟ್ಟಿದ್ರೆ ಅವ್ರನ್ನೇನ್ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸೋರ್ಗು ಅಷ್ಟೇ ಪೊಲೀಸ್ ಸ್ಟೇಷನ್ ವರ್ಗು ಕಲಿಸ್ತೀರಾ? ಎಲ್ಲರೂ ಮಾಡ್ಬೇಕು. ಒಂದು ವಾರ್ಡಲ್ಲಿ ನಾನು ವಾಟರ್ ಮ್ಯಾನ್ ನಾವು ಇಬ್ಬರು ಇಟ್ಕೊಂಡ್ತೀನಿ, ನಾನು ಬರೀ ಕುಡಿಯೋದ್ ಬಿಡ್ತೀನಿ, ಇನ್ನೊಂದು ಬಿಡಲ್ಲ ಅಂತ ಹೇಳೋದಿಲ್ಲ. ಆತರ ಅವೆಲ್ಲ ನಡೆಯೋದೇ ಇಲ್ಲಪ್ಪ. ನೀವು ಸಂಬಳ ಎಷ್ಟು ಕ್ಲೀನಾಗಿ ಕೇಳ್ತಿರೋ ಕೆಲಸ ನಾವು ಹಂಗೆ ಕೇಳಬೇಕಾಗುತ್ತೆ. ಇಲ್ಲಿ ನೀವು ಕೆಲಸ ಮಾಡಿದಿರಾ ಸುಟ್ಟು ಬುಟ್ಟು ಹಾಕೊಂಡು ಕೆಲವರು ವಾಲ್ಗಳೇ ಹಿಡಿಯೋದಿಲ್ಲ, ಸುಮ್ಮನೆ ಓಡಾಡ್ಕೊಂಡು ಇಟ್ಕೊಂಡು ಸಂಬಳ ಬಂದು ಕೇಳಕ್ ಹೋದ್ರೆ ಯಾರು ಒಪ್ಪೋದಿಲ್ಲ. ಇಲ್ಲಿ ನಾವು ಇಲ್ಲಿರೋ ಸಮಸ್ಯೆನ ನೋಡಿ. ಈಗ ಅವ್ರ ಪರವಾಗಿ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ಈ ರೂಲ್ಸ್ ಯಾರು ಮಾಡೋದು ಅಂತ ಗೊತ್ತಿಲ್ಲ. ಸಮಸ್ಯೆ ಅಷ್ಟೇ. ನಾವು ಸಂಬಳ ಕೊಟ್ರೆ ನಾವು ಕೆಲಸ ಮಾಡ್ತೀವಿ, ನಾವು ಮಾಡ್ತಾ ಇದೀವಿ ಅಣ್ಣ ಕೆಲಸ. ಅಲ್ಲ ಸರ್, ಫಸ್ಟ್ 20 ಜನಕ್ಕೆ ಫುಲ್ ಸಂಬಳ ಕೊಡಿಸಿ ಸರ್. 9 ಜನಕ್ಕೆ 21 ಟೈಮ್ ಹೊಡಿತಾ ಇದ್ರಲ್ಲ ಸರ್. ಈ ಸಮಿತಿಲಿ ಒಂದು ನಿರ್ಣಯ ಮಾಡೋಣ. ನಮ್ಮ ನರಸಿಂಹಮೂರ್ತಿ ಸಾಹೇಬರಿಗೆ ಒಂದು ಟೀಮ್ ಲೀಡರ್ ಮಾಡಿ ಕಮಿಟಿ ಮಾಡೋಣ. 29 ಜನರಲ್ಲಿ ಯಾರು ಇಟ್ಕೊಬೇಕು, ಯಾರು ತೆಗಿಬೇಕು, ಅದು ಮಾಡಿದ್ರೆ ಒಳ್ಳೆ ಕೆಲಸ ಹೇಳ್ತೀನಿ. ಅವ್ರು 21 ಜನದಲ್ಲಿ ನಾವು ಮುಗಿಸ್ಕೊಂಡು ಬದಲು ನೀವು ಹಂಗ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಸರ್ ಹೇಳ್ತೀನಿ. ಈಗ ಒಂದೇ ನಿಮಿಷ ಹೇಳ್ತೀನಿ. ಆ ಟೈಮಲ್ಲಿ ಡಿಸಿಷನ್ ತಗೊಂಡು ಕೆಲಸ ಮಾಡೋಣ ಸರ್. 29 ಜನ 9 ಜನ ಕೊಟ್ಟೆ ಮಾಡ್ಬೇಕಾ ಸರ್? ಸರ್ ಒಂದೇ ನಿಮಿಷ. ಈ ಸಮಿತಿಲಿ ಒಂದು ನಿರ್ಣಯ ಮಾಡೋಣ. ನಮ್ಮ ನರಸಿಂಹಮೂರ್ತಿ ಸಾಹೇಬರಿಗೆ ಒಂದು ಟೀಮ್ ಲೀಡರ್ ಮಾಡಿ ಕಮಿಟಿ ಮಾಡೋಣ. 29 ಜನರಲ್ಲಿ ಯಾರು ಇಟ್ಕೊಬೇಕು, ಯಾರು ತೆಗಿಬೇಕು. ಯಾರೋ ಅಧ್ಯಕ್ಷರು ಇನ್ನೊಬ್ರು ಮಾಡಿದೆ. ನಾನು ಅಧಿಕಾರ ನಾನು ಹೇಳ್ತೀನಿ ಸರ್. ಈಗ ಸಮಸ್ಯೆ ಬಗೆ ಇವಾಗ ನೀವು ಒಪ್ಕೊಂಡ್ರಿ, ಯಾರೋ ಬಾಡಿ ಒಪ್ಕೊಂಡ್ರಿ, 9 ಜನ ಸಂಬಳ ಕೊಟ್ಟು ಯಾರೋ ಒಪ್ಕೊಂಡ್ರಿ. ಏನ್ ಮಾಡಿ ಸದಸ್ಯರ 9 ಜನ ಸೇರಿಸಬೇಕು ಅಂದ್ರೆ ಮಾತಾಡ್ತಾ ಇರೋದು. ಅಲ್ಲ ಸರ್, ಫಸ್ಟ್ 20 ಜನಕ್ಕೆ ಫುಲ್ ಸಂಬಳ ಕೊಡಿಸಿ ಸರ್. 9 ಜನಕ್ಕೆ 21 ಟೈಮ್ ಹೊಡಿತಾ ಇದ್ರಲ್ಲ ಸರ್. 9 ಜನ 10ನೇ ತಾರೀಕು ಟೈಮ್ ತಗೊಂಡಿದ್ದಾರೆ. ಇದೇ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾನೆ ಇದ್ರೆ ಮಾಡ್ತಾನೆ ಇದ್ರೆ ಹೇಳ್ತಾನೆ ಇದ್ರೆ ಯಾಕೆ ಹೇಳ್ತೀರಾ ರೀ? ನಮ್ಮಲ್ಲಿ 10ನೇ ತಾರೀಕು ಮೊನ್ನೆ ನಿಮ್ಮ ಮುಂದೆ ತಗೊಂಡಿದ್ದಾರಲ್ಲ, ಸ್ವಲ್ಪ ಬೇರೆ ರೂಟ್ ಅಲ್ಲಿ ಹೋಗಿ ಮಾಡುವಂತ ಕಮಿಷನರ್ ಹೇಳಿದೀನಿ, ಹೇಗೆ ಹೇಳಿದೀನಿ. ಅವರು ವರ್ಷದಿಂದ ಮಾಡ್ತಾರೆ ಟೆಂಡರ್ ಆಗಲಿ ಸರ್, ಟೆಂಡರ್ ಮೇಲೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೂ ಈಗ ಬೇರೆ ಹೇಳಿದೀನಿ. ತಿಂಗಳು ಎಷ್ಟು ಅಧ್ಯಕ್ಷರೇ, ನೀವು ಅಧ್ಯಕ್ಷರಾಗಿ 5 ವರ್ಷ ಆಯ್ತು ಅಧ್ಯಕ್ಷರೇ. ಒಂದ್ ನಿಮಿಷ ತಿಳ್ಕೊ ಸ್ವಲ್ಪ. ಈ ತಿಂಗಳು ಲಾಸ್ಟ್ ನೆಕ್ಸ್ಟ್ ಕರಿಬೇಕಾದ್ರೆ 21 ಪ್ಲಸ್ 8 ಜನದ್ದು 29 ಜನ ಕರಿತೀನಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೂ ನಾನು ಹೇಳಿದ್ದೀನಿ. ಈಗ ಕರೀಲಿಲ್ಲ ಅಂದ್ರೆ ನೋಡಿ ಚೆನ್ನಾಗಿರೋದಿಲ್ಲ. 5 ವರ್ಷಗಳಿಂದ ಈ ಮಾತು ಕೇಳಿ ಕೇಳಿ ನನಗೆ ಬೇಜಾರಾಗಿದೆ. ಅವ್ರೇನ್ ಮಾಡ್ತಾರೆ? 1 ವರ್ಷದಿಂದ ನೋಡ್ತಾನೆ ಮಾಡ್ತಾರೆ. 2 ವರ್ಷ 1 ವರ್ಷದಿಂದ ಮಾತ್ರ ಜನ ಒಳ್ಳೇದಾಗಬೇಕು. ರಾಮಚಂದ್ರಪ್ಪ ರಿಟೈರ್ಡ್ ಆದಾಗಿಂದ ಅವರಿಗೆ ಸಂಬಳ ಅದಕ್ಕೆ ಮುಂಚೆ ಎಲ್ಲ ಬರ್ತಿತ್ತು. ನಿಮ್ಗಿನ ಹೆಚ್ಚಾಗಿ ಹಾಗೆ ಅಧ್ಯಕ್ಷರು ಎಲ್ಲರೂ ನಿಮ್ಮ ಬಗ್ಗೆ ಕಾಳಜಿ ಜಾಸ್ತಿ ಇದ್ದಾರೆ. ಮುಂದಿನ ತಿಂಗಳ ಗ್ಯಾರಂಟಿ ಮಾಡಿಸ್ಕೊಡ್ತೀವಿ.
ಮುಂದಿನ ತಿಂಗಳು ಗ್ಯಾರಂಟಿ ನೋಡ್ರಿ ಅರುಣ್ ಅವ್ರೆ, ಯಾರ ಕೆಲಸ ಯಾವ ವಾರ್ಡಲ್ಲಿ ಯಾವ ಸದಸ್ಯರು ತಿಳ್ಕೊಳ್ಳಿ, ಯಾವ ವಾರ್ಡಲ್ಲಿ ಏನ್ ಕೆಲಸ ಮಾಡ್ತಾರ ವಾಟರ್ ಮ್ಯಾನ್ ಸುಮ್ಮನೆ ಸಂಬಳ ತಗೋದು ಅವ್ನು ಕಿತ್ತು ಬಿಸಾಕ್ರಿ ನೋಡ. ಅದೇನೋ ಹೇಳ್ರಿ ನಮ್ಮ ಮುಂದೆ ಏನಕ್ಕೆ ಅಂತವ್ರಿಗೆಲ್ಲ ಸಂಬಳ ಕೊಡ್ತೀರಾ? ಯಾರು ಕರೀರಿ, ನಾವೇ ಹೇಳ್ತೀವಿ. ಬೇಕಾದ್ರೆ ನೀವು ಹೇಳಿ ನಿಮಗೆ ನೋಡಿ ಸ್ವಾಮಿ, ಯಾಕೆ ಬಿಟ್ಕೊ ಕೆಲಸ ಮಾಡಿದ್ರೆ ಬಿಟ್ಕೊಡ್ತಾರೆ. ಅದಕ್ಕೆ ನಿಮಗೆ ಅವ್ರಿಗೆ ಬೇಕಾ ನನಗೆ ಬೇಡಪ್ಪ ನಿಮಗೆ ಬೇಕಾ ಸರ್ ಕೆಲಸ ಮಾಡೇ ಮಾಡಿಸಿ ಸರ್, ಕೆಲಸ ಮಾಡ್ಲೇಬೇಕು. ನಾನು ನೋಡಿ ನನ್ನ ಮಾಡಲ್ಲ ಬಿಸಾಕಲ್ಲ ಆಡಿಸಿ ಕೆಲಸ ಮಾಡೋರಿದ್ದಾರೆ. ನಿರುದ್ಯೋಗಿಗಳು ಪಾಪ ದಂಡೆಗೆ ಅಲಿತಾ ಇದಾರೆ ನಮ್ಮ ಕಡೆ, ಪಾಪ ಮಾಡ್ಕೊಂತಾರೆ ಬಿಡಿ ಇವ್ರು ಕೆಲಸ ಮಾಡೋರು. ಇವಾಗ ನಿಮ್ಮಲ್ಲಿ ಸೇರ್ಸೇ ಇಲ್ಲ, ನಮ್ಮಲ್ಲಿ ನಾವು ಮಾಡೋ ನಾವು ಇಬ್ಬರು ನಿಂತ್ಕೊಂಡು ನಾವೇ ಮಾಡ್ಕೊಂತಾ ಇದೀವಿ. ಪಾಪ ನಿಮ್ಮಲ್ಲಿ ಅವ್ರಿಗೆ ಸಂಬಳ ತಗೊಳಲ್ಲ, ಚಂದ್ರವಾಡ ಅವರೇ ಮಾಡ್ಕೊಂತಾರ ಅವರು. ನಮ್ಮ ವಾರ್ಡಲ್ಲಿ ಇರೋರು ವಾಲ್ ಮ್ಯಾನ್ ಯಾರು ನೀವು ಸಂಬಳನೇ ತಗೊಂತಾರೆ, ಎಲ್ಲ ರಿಟೈರ್ಡ್. ಮತ್ತೆ ಆ ತರ ಒಂದು 15 ವಾರ್ಡಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲ ಇವ್ರು ಎಲ್ಲಿ ಹೋಗ್ತಾ ಇದಾರೆ ಸರ್? 29 ಜನ ಕೆಲಸ ಎಲ್ಲಿ ಮಾಡ್ತಾರ? ಎರಡನೇ ವಾರ್ಡಲ್ಲೂ ಅವರೇ ಸಪರೇಟ್. ಹೌದು, ಕೇಳ್ರಿ ನಮ್ಗೆ. ನಾನು ಅದ್ರ ಬಗ್ಗೆ ನೀನ್ ಹೇಳ್ತೀವಿ. ನೀವೆಲ್ಲ ಅಂತ ಸಮರ್ಥನೆ ಮಾಡ್ಕೊಂಡು ಅಂತ ಅವ್ರೆಲ್ಲ ಇದ್ ಮಾಡಿರೋದು. ನಾವೇನ್ ಸಂಬಳಗಳು 21 ಜನ ಕೊಡಕ್ಕೆ ಹೇಳಿ ಅಷ್ಟೇ. ನಾವು ಅದ್ರ ಬಗ್ಗೆ ಕೆಲಸ ಮಾಡಿದ್ರೆ ಸಂಬಳ ಸರ್, ಕೆಲಸ ಮಾಡಿದ್ರೆ ಸಂಬಳ ಕೊಡಿ ನಾವೇನ್ ಹೇಳಲ್ಲ ಸರ್. ಇನ್ನು ಅವರು ಇವರೆಲ್ಲ ಸೇರ್ಸ್ಕೊಡ್ತಾರೆ. ಹೆಂಗ್ ಗೊತ್ತಾ ಸರ್ ನಡೀತಾ ಇದೆ, ನಾನು ಸೇರ್ಸೋದು ಅಲ್ಲ. ನೀವು ವಾಟರ್ ಮ್ಯಾನ್ಗಳು ಎಲ್ಲ ಸದಸ್ಯ ನೋಡಿ, ಕೆಲವು ವಾಟರ್ಗಳಲ್ಲಿ ಸದಸ್ಯನ ಪಾಪ ನೋಡೇ ಇಲ್ಲ ಅಂತ. ನೀವು ವಾಟರ್ ಮ್ಯಾನ್ಗಳನ್ನ ನೀವೆಲ್ಲ ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಸಂಬಳ ಮಾಡಕ್ ಮಾತ್ರ ಇಷ್ಟು ಮಾಡಕ್ ಬರ್ತೀರಾ ಅಂತ. ಈಗ ಅಂತಾರದಲ್ಲಪ್ಪ, ಈಗ ಏನ್ ಗೊತ್ತಾ, ಇರೋದು ವಾರದಲ್ಲಿ 10 ದಿನಕ್ಕೊಮ್ಮೆ ಕೆಲಸ ನೀರ್ ಬರುತ್ತೆ. ಅಲ್ಲಿ ಒಂದಿನ ನೀರ್ ಬಿಡ್ತೀರಾ, ಬಾಕಿ ದಿನ ಏನ್ ಮಾಡ್ತೀರಾ? ಕುಡಿಯೋ ನೀರು ಬಿಡೋರು ಮಾತ್ರ ಸಪರೇಟ್ ಬಂದ್ರೆ ಎರಡು ಬಿಡೋರು ಇನ್ ಸಪರೇಟ್ ಒಂದೇ ಕುಡಿಯೋ ನೀರು ಬಿಡೋರು ಮಾತ್ರ ಸಪರೇಟ್ ಇರ್ರಿ. ಹೋಗ್ರಪ್ಪ ಇಂದಕ್ಕೆ ಲೈನ್ ಸಪರೇಟ್. ಈ ಕಾನೂನು ಇವರೇ ಮಾಡ್ಕೊಂಡಿದ್ದ, ನೀವು ಮಾಡಿದ್ದ? ನೋಡಪ್ಪ, ಇದು ನಗರಸಭೆ ಕುಡಿಯೋ ನೀರು ಬೇರೆ, ಅವ್ರಿಗೆ ವಾಟರ್ ಮ್ಯಾನ್, ನಿಮ್ಮ ಸಂಬಳ ಬೇರೆ ವಾಟರ್ ಮ್ಯಾನ್ ಇಲ್ಲ. ಎಲ್ಲರೂ ಮಾಡ್ಬೇಕು. ಒಂದು ವಾರ್ಡಲ್ಲಿ ನಾನು ವಾಟರ್ ಮ್ಯಾನ್ ನಾವು ಇಬ್ಬರು ಇಟ್ಕೊಂತೀನಿ, ನಾನು ಬರೀ ಕುಡಿಯೋದ್ ಬಿಡ್ತೀನಿ, ಇನ್ನೊಂದು ಬಿಡಲ್ಲ ಅಂತ ಹೇಳೋದಿಲ್ಲ. ಆತರ ಅವೆಲ್ಲ ನಡೆಯೋದೇ ಇಲ್ಲಪ್ಪ. ನೀವು ಸಂಬಳ ಎಷ್ಟು ಕ್ಲೀನಾಗಿ ಕೇಳ್ತಿರೋ, ಕೆಲಸ ನಾವು ಹಂಗೆ ಕೇಳಬೇಕಾಗುತ್ತೆ. ಇಲ್ಲಿ ನೀವು ಕೆಲಸ ಮಾಡಿದಿರಾ, ಸೂಟು ಬುಟ್ಟು ಹಾಕೊಂಡು ಕೆಲವರು ವಾಲ್ಗಳೇ ಹಿಡಿಯೋದಿಲ್ಲ, ಸುಮ್ಮನೆ ಓಡಾಡ್ಕೊಂಡು ಇಟ್ಕೊಂಡು ಸಂಬಳ ಬಂದು ಕೇಳಕ್ ಹೋದ್ರೆ ಯಾರು ಒಪ್ಪೋದಿಲ್ಲ. ಇಲ್ಲಿ ನಾವು ಇವಾಗ ನಿಮ್ ಪರವಾಗಿ ನಾವು ಮಾತಾಡ್ಬೇಕು, ನೀವು ಹಂಗೆ ಕೆಲಸ ಮಾಡಿರ್ಬೇಕು. ಅಲ್ಲ ರೀ, 31 ವಾರ್ಡ್ಗೆ 29 ಜನ ಇದ್ದೀರಾ. ಒಂದು ವಾರ್ಡ್ ನನ್ನ ವಾರ್ಡ್ ಒಬ್ಬನೇ ವಾಟರ್ ಮ್ಯಾನ್ ಬಿಡ್ತಾನೆ, ಮಿಕ್ಕಿದವ್ರು ಎಲ್ಲಿ ಹೋಗ್ತೀರಾ ನೀವು? ಒಂದೊಂದು ವಾರ್ಡ್ ಇಬ್ಬರು ಇದ್ದಾರೆ, ಎಲ್ಲಿದ್ದೀರಾ ಮಿಕ್ಕಿರೋಲ್ಲ? ಸರ್ ಇವಾಗ ಏನಾಗಿದೆ ಅಂತಂದ್ರೆ, ವಾರ್ಡ್ ವಿಂಗಡಣೆ ಮಾಡುವಾಗ ಏನ್ ಮಾಡಿದ್ರು, ಒಂದೇ ವಾರ್ಡಲ್ಲಿ 3 ವಾರ್ಡ್ ಮಿಕ್ಸ್ ಆಗಿದೆ. 24ನೇ ವಾರ್ಡ್ ಅಲ್ಲ, ವಾರ್ಡ್ ನಂಬರ್ 1 ಈ ಕಡೆ ಬಾ, ಜಾಗ ವಾರ್ಡ್ ನಂಬರ್ 1 ಮತ್ತು 24 ಮತ್ತು 2 ಈ ತರ 3 ಮಿಕ್ಸ್ ಆಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ, ನಾನು ಇವಾಗ ವಾರ್ಡ್ ನಂಬರ್ 1 ನಾನು ಕೆಲಸ ಮಾಡ್ತಾ ಇರೋದು. ಆ ಕಡೆ ಒಬ್ರು ಅದರಿಂದ ಒಂದೇ ವಾರ್ಡಲ್ಲಿ ಏನೋ ಒಂದ್ ಲೈನ್ ಅದು ಓಕೆ, ಅದು ನೀವೇ ಮಾಡ್ಕೊಡೋದ? ಅವ್ರಿಬ್ರು ಇದ್ದಾರಲ್ಲ, ಅವ್ರ ಮಾತು ನೀವು ಕೇಳಲ್ವಾ? ನಾವು ಹಾಕಿಲ್ಲ ಮೊದಲಿಂದ. ಯಾಕೆ ಚೇಂಜ್ ಮಾಡ್ಬಾರ್ದು? ನಿಮ್ಗೆ ಅಧಿಕಾರಿ ಚೇಂಜ್ ಮಾಡಕ್ ಅವ್ರನ್ನ? ಒಂದು ವಾರ್ಡ್ಗೆ ಅಲ್ಲ ರೀ, ಎಲ್ಲೆಲ್ಲಿ ಇಬ್ರು ಇದಾರೆ ಕೆಲಸ ಮಾಡಿದಿರೋ ವಾರ್ಡ್ ಹಾಕ್ರಿ. ನೀವು ಯಾರು ಕೆಲಸ ಮಾಡಲ್ಲ ಅಂತ ಹೇಳಿ ಕಳಿಸ್ರಿ ಅವ್ರನ್ನ. ಓಪನ್ ಆಗಿ ಹೇಳ್ರಿ ನೀವು. ನಾವು ಓಲ್ಡ್ ಸಿಟಿಯಲ್ಲಿ ಮೊದಲಿನಿಂದ ಏನಾಗಿದೆ ಸರ್, ಈಗ ನನ್ನ ವಾರ್ಡಲ್ಲಿ ಇಬ್ಬರು ವಾಲ್ ಮ್ಯಾನು ರಿಟೈರ್ಡ್ ವಾಲ್ ಮ್ಯಾನ್ ಓಡಿಸ್ತಾ ಇದ್ದಾರೆ. ಬೇರೆ ಪೊಗರು ಕೇಳೋಣ ಜನ ಇಲ್ಲ ಅಂತಾರೆ. ಈಗ ಇಲ್ಲಿರೋ ಸಮಸ್ಯೆನೇ ನೋಡಿ. ಈಗ ಅವ್ರ ಪರವಾಗಿ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ಈ ರೂಲ್ಸ್ ಯಾರು ಮಾಡೋದು ಅಂತ ಗೊತ್ತಿಲ್ಲ. ಕುಡಿಯೋ ನೀರು ಬಳಿರೋರು ಕುಡಿಯೋ ನೀರೇ ಸಿಹಿ. ಈ ಲೆಕ್ಕದಲ್ಲಿ ಹೋದ್ರೆ ಈಗ 30 ಜನಕ್ಕೂ 30 ಜನ ಒಂದೊಂದು ವಾರ್ಡ್ ಕುಡಿಯೋ ನೀರು ನೋಡ್ಕೋಬಹುದು. ಕುಡಿಯೋ ನೀರು ಕೊಡೋದು ಎಷ್ಟು ದಿನಕ್ಕೊಂದ್ಸಲ? ಹಂಗೆ ಎರಡು ಯಾರೇ ಆಗ್ಲಿ ನೋಡಪ್ಪ, ನೀವ್ ಯಾರು ಮಾಡ್ತಾ ಇಲ್ಲ. ನೀವು ಅಷ್ಟೇ, ನೀವು ಕುಡಿಯೋ ನೀರು ಬಿಡೋದಿಲ್ಲ, ಆ ನೀರು ಬಿಡ್ತೀವಿ ಅವನ್ನೇ ಇಲ್ಲ. ಎರಡು ನೀವು ಒಂದ್ ವಾರ್ಡ್ ಮೇಲೆ 2 ದಿನ ಮಾಡ್ಕೊಂಡು ಒಂದ್ ನಿಮಿಷ ಸರ್, ಈ 2 ಕೆಲಸ ಮಾಡಕ್ ಸರ್ ಒಂದೇ ನಿಮಿಷ ಅರುಣ್, ಲಿಸ್ಟ್ ಮಾಡಿ ಯಾರ್ಯಾರು ಏನೇನು ವರ್ಕ್ ಮಾಡ್ಬೇಕು ಮಾಡಿ, ಅದಾದ್ಮೇಲೆ ಜಕ್ಕಲ್ ಮಡುಗು ರುಟೀನ್ ಇದ್ ಮಾಡಿ ರೋಸ್ಟರ್ ಮಾಡಿ, ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಕಂಪಲ್ಸರಿ ಎಲ್ಲೂ ವರ್ಕ್ ಮಾಡ್ಬೇಕು. ಆ ತರ ಮಾಡಿ ಯಾರು ಇಷ್ಟ ಇದಾರೆ ಅವ್ರು ವರ್ಕ್ ಮಾಡ್ತಾರೆ. ಯಾರಿಗೂ ಒಬ್ಬರಿಗೂ ಆರೋಗ್ಯ ಹೆಚ್ಚು ಕಡಿಮೆ ಇರೋರಿಗೆ ಎಕ್ಸಿಮ್ ಚೆಕ್ ಕೊಡಿ, ಎಲ್ಲರಿಗೂ ಕೊಡಕ್ ಹೋಗ್ಬೇಡಿ. ನೋಡಿ ಒಂದ್ ಮಾತು ಹೇಳ್ತೀನಿ, ಒಂದೇ ವಿಚಾರ. ಒಂದ್ ನಿಮಿಷ ಇಲ್ಲ, ನೋಡಿ ನಿಮ್ಗೆ ಸಂಬಳ ಇವಾಗ ಕಂಪಲ್ಸರಿ ಬೇಕು ಅಂತ ನಾವೆಲ್ಲ ಚರ್ಚೆ ಒಂದ್ ನಿಮಿಷ ಸಂಬಳ ಬೇಕು ಅಂತ ಎಲ್ಲ ಚರ್ಚೆ ಮಾಡ್ತಾ ಇದೀವಿ. ಸಂಬಳ ಹೊಟ್ಟೆ ತುಂಬಾ ಬೇಕು ಅಂದ್ರೆ ನಮ್ಮ ಸ್ಟಾಫ್ ಅಲ್ಲಿ ನಮ್ಮ ಅಧಿಕಾರಿಗಳು ಏನ್ ಪಟ್ಟಿ ಕೊಡ್ತಾರೋ, ಎಲ್ಲೆಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಫೈನಲ್ ಮಾಡಿದ್ಮೇಲೆ ನೀವು ಕೆಲಸ ಮಾಡಿ.
ನಾವು ಬರೀ ಕುಡಿಯೋ ನೀರಿಗೊಬ್ರು ಉಪ್ಪು ನೀರಿಗೊಬ್ರು ಅಂದ್ರೆ ಆಗಲ್ಲ. ಇಲ್ಲ ಆಗಲ್ಲ ಬಿಡಿ, ಅವೆಲ್ಲ ಕಾನೂನು. ಹೊಟ್ಟೆ ತುಂಬಾ ಅನ್ನನೂ ಬೇಕು, ಕೆಲಸನೂ ಅರ್ಥ ಬೇಕಂದ್ರೆ ಹೆಂಗದು? ಕೆಲಸನೂ ಮಾಡಿ ಕರೆಕ್ಟ್ ಆಗಿ ಸಂಬಳನೂ ಹಂಗೆ ಕೊಡ್ತಾರೆ. ಇನ್ನೊಂದು ಸರ್, ಯಾರಾದ್ರೂ ನೋಡಿ, ಇನ್ನೊಂದಪ್ಪ, ನೀವ್ ಯಾರು ವಾಟರ್ ಕೆಲಸನೇ ಮಾಡ್ದಿರಾ, ಸುಮ್ಮನೆ ಯಾರನ್ನೋ ಇಕ್ಕಿ ಓಡಾಡ್ಕೊಂಡಿರೋರ್ಗಂತ ಅವ್ರು ಯಾರೋ ಇದ್ರು ಓಪನ್ ಆಗಿ ಹೇಳಪ್ಪ. ನೋಡ್ರಿ, ನೀವು ನಮ್ಮ ಹತ್ರ ಅವ್ರಿದ್ದಾಗ ನಾವು ಕರೆಕ್ಟ್ ಆಗಿ ಹೇಳ್ಬೇಕು, ಇಲ್ಲ ನೇರವಾಗಿ ಹೇಳ್ಬೇಕು. ಏನಿದ್ರು ಸಮಸ್ಯೆ ಇಲ್ಲ ಅಂತ ಸಮಸ್ಯೆ ಇರ್ಬೇಕು, ಯಾವ್ದು ಇಲ್ಲ ತಾನೆ. ಇವಾಗ ಅವ್ರು ಓಕೆ ಇವಾಗೆಲ್ಲ ನಿಮ್ಗೆ ನೀವು ಒಪ್ಕೊಂತೀರ, ಇವಾಗ ಅವ್ರು ಮಾಡ್ಸಿ ಅಂತ ಕೆಲಸ. ನಮ್ಗೆ ಇದ್ದಿನಲ್ಲಿ ಕೊಡ್ತಾರೆ ಕೇಳಬಹುದು. ದೊಡ್ಡ ವಾರ್ಡ್ ಇರ್ಬೋದು, ಚಿಕ್ಕ ವಾರ್ಡ್ ಇರ್ಬೋದು, ಅವರು ಸರ್ ಏನ್ ಸರ್ ಅಲ್ಲ, ಎಷ್ಟು ದೊಡ್ಡ ವಾರ್ಡ್ ಇದ್ರೆ ಬೆಳಗ್ಗೆಯಿಂದ ಸಂಜೆ ಅವ್ರ ಕೆಲಸ ಏನಿರ್ತದೆ ಸರ್ ಅಲ್ಲಿ? ರೊಟೇಷನ್ 12 ಗಂಟೆಗೆಲ್ಲ ನೀರು ಕಂಪ್ಲೀಟ್ ಕೆಲಸ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಇನ್ನು ಅವన్నీ చెప్పకూడదు, ಇನ್ನು ಆಮೇಲೆ ಮಾತಾಡು, ಸಂಬಳನೂ ಬೇಕು ನಿಮ್ಗೆ, ಕೆಲಸನೂ ಮಾಡೋದಂದ್ರೆ ಅವಂತ ಮಾತಾಡು, చెప్పు వాళ్ళు ఏమో చెప్పేది ಇನ್ನು. ಆಯ್ತು, ಇವಾಗ ನಿಮ್ ಸಮಸ್ಯೆ ನಿಧಾನ ಕೇಳ್ರಪ್ಪ. ನಮ್ಮ ಸಮಸ್ಯೆ ಅಷ್ಟೇ, ನಮ್ಗೆ ಸಂಬಳ ಕೊಟ್ರೆ ನಾವು ಕೆಲಸ ಮಾಡ್ತೀವಿ, ನಾವು ಮಾಡ್ತಾ ಇದೀವಿ ಅಣ್ಣ ಕೆಲಸ. ಕೇಳಿ ಬೇಕಾದ್ರೆ ನಮ್ಮ ಕಂಪ್ಲೇಂಟ್ ಏನಾದ್ರು ಮಾತಾಡ್ಲಿ, ಆದೇಶ ಮಾಡ್ಕೊಡ್ತಾರೆ ಏನೇನ್ ವರ್ಕ್ ಮಾಡ್ಬೇಕಂತ ಆತರ ಮಾಡಿ. ಆಯ್ತಾ? ಬೋರ್ ನೀರು ಬಿಡ್ತಾ ಇದೀವಿ, ಕುಡಿಯೋ ನೀರು ಬಿಡ್ತಾ ಇದೀವಿ, ಜಕ್ಕಲ್ ಮಾಡೋ ಕೆಲಸ ಹೋಗ್ತಾ ಇದೀವಿ. ಕೆಲಸ ಮಾಡ್ಲೇಬೇಕು, ಮಾಡಿಲ್ಲ ಅಂದ್ರೆ ಹೆಂಗೆ? ಏನ್ ಕೆಲಸ ಹೇಳ್ತಾರೆ ಎಲ್ಲ ಮಾಡ್ತಾ ಇದೀವಿ. ನಮ್ಮ ಸೈಡ್ ಹೆಂಗ್ ಕೆಲಸ ತಗೊಂತೀರಾ? ಆ ಹೆಣ್ಮಕ್ಳು ಬೆಂಗಳೂರಿಂದ ಬರೋದು, ಈಗ ಒಂದು ಅವ್ರನ್ನೇನ್ ಕೇಳ್ತೀರಾ? ಪ್ರತಿ ವಾರ್ಡ್ ಇಲ್ಲೇ ಸಂಸಾರ ಆಯ್ತು. ಆಲ್ಟರ್ನೇಟ್ ಡೇಸ್ ವಿಸಿಟ್ ಮಾಡಬೇಕು, ಕನ್ಸರ್ನ್ ಇವ್ರಿಗೆ ಸದಸ್ಯರು ಕರ್ಕೊಂಡು ಮೀಟ್ ಮಾಡಬೇಕು. ಸರ್, ಈಗ ಈ ಹಿಂದಿನ ಸಭೆಯಲ್ಲಿ ಒಂದು ಮಾತುಕತೆ ಆಯ್ತು, ಏನು ಆ ಚೌಡ್ರಿಗಳದ್ದು ಏನಾಗಿದೆ ಎಲ್ಲ ತಗೊಂಡ್ಬಂದು ಇದಕ್ಕೆ ಬಿಡ್ತಾ ಇದಾರೆ ಸರ್, ಮ್ಯಾನ್ಯಲ್ಗೆ. ಅದನ್ನ ಹೋಗಿ ಇವತ್ತಿನವರೆಗೂ ಯಾರಾದ್ರ ಬಗ್ಗೆ ಆಕ್ಷನ್ ತಗೊಂಡಿದ್ದೀರಾ ಸರ್? ಯಾರಾದ್ರೂ ನೋಟಿಸ್ ಕೊಟ್ಟಿದ್ದೀರಾ ಅದಕ್ಕೆ? ಇಲ್ಲ. ನಾವು ಸುಮ್ಮನೆ ಬರ್ತಾ ಇದೀವಿ, ಬಡ್ಕೊಂತಾ ಇದೀವಿ, ಹೋಗ್ತಾ ಇದೀವಿ. ಆ ಚೌಡ್ರಿ ಅವ್ರು ತಗೊಂಡ್ಬಂದು ಇದಕ್ಕೆ ಬಿಟ್ಟಿದ್ದಾರೆ, ಮೈನ್ ಇದಕ್ಕೆ ಬಿಟ್ಟಿದ್ದಾರೆ ಸರ್. ಈಗ ನಾವು ಯಾರಾದ್ರೂ ಬಡವರು ಏನಾದ್ರು ಮಾತ್ರ ತಗೊಂಡ್ಬಂದ್ಬಿಟ್ಟು ಯಾರಾದ್ರೂ ಚರಂಡಿಗೆ ಬಿಟ್ಟಿದ್ರೆ ಅವ್ರನ್ನೇನ್ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸೋರ್ಗು ಅಷ್ಟೇ, ಪೊಲೀಸ್ ಸ್ಟೇಷನ್ ವರ್ಗೂ ಕಲಿಸ್ತೀರಾ. ದೊಡ್ಡ ದೊಡ್ಡ ಚೌಡ್ರಿಗಳು ತಗೊಂಡ್ಬಂದು ಇದಕ್ಕೆ ಬಿಟ್ಟಿದ್ದಾರೆ ಸರ್ ರಾಜಕಾಲುವೆಗೆ. ಈಗ ಚರ್ಚೆ ಆಗಿತ್ತು, ಆಕ್ಷನ್ ತಗೊಳ್ಳಿ ಅವ್ರ ಮೇಲೆ. ಎಲ್ಲಿ ಸರ್ ಮೀಟಿಂಗ್ ಇಂದ ಎಷ್ಟು ದಿನ? 2 ತಿಂಗಳಾಯ್ತು. ಯಾವ ಚೋಟ ಮತ್ತೆ ಆ ಲೈನಲ್ಲಿ ಇರೋರೆಲ್ಲ ತಂದು ಮೈನ್ ರೋಡ್ ಬಿಟ್ಟಿದ್ದಾರೆ. ಹೋಗ್ತಾ ಇದೆ ಎಲ್ಲ ಸರ್, ಎಲ್ಲರೂ ನೋಟಿಸ್ ಕೊಟ್ಬಿಡಿ. ಎಲ್ಲರಿಗೂ ನಾನು ಬೇಕಾ ಬರ್ತೀನಿ, ಅವ್ರಿಗೆಲ್ಲ ನೋಟಿಸ್ ಕೊಡಿ ಸರ್, ಯಾಕಂದ್ರೆ ಅವರು 1 ಲಕ್ಷ 2 ಲಕ್ಷ ತಗೊಂತಾರೆ, ಅವರು ರಾಜಕಾಲುವೆ ಬಿಟ್ಟಿದ್ದಾರೆ ಸರ್. ಈಗ ನೀರು ಅದೇ ರೋಡಲ್ಲಿ ನೀರು ಆಗುತ್ತೆ. ಒಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಬರಲ್ಲ ವಾರ್ಡ್ಗೆ, ನಮ್ಮ ಮೇಸ್ತ್ರಿಗಳು ಅಂತ ಹಾಕಿದ್ದಾರೆ, ಅವ್ರು ಕೂಡ ಬರಲ್ಲ. ನಾವೇ ವಾರ್ಡಲ್ಲಿ ಎಲ್ಲೆಲ್ಲಿ ಗುಡಿಗಳು ಬಿದ್ದಿದೆ, ಎಲ್ಲೆಲ್ಲಿ ಕಸ ಬಿದ್ದಿದೆ, ನಾವು ಫೋನ್ ಮಾಡಿ ನಾವ್ ಹೇಳಿ ನಾವು ಕೇಳ್ಕೊಂಡ್ರೆ ನಿಮ್ಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅವಾಗ ಬರೋದು. ಏನ್ ಸಿಸ್ಟಮ್ ಅದು? ಯಾವ ಸಿಸ್ಟಮ್ ಇಲ್ಲ. ಅವರು ಬರೋದಿಲ್ಲ, ಅವ್ರು ಹೋಗ್ಲಿ, ಅವ್ರು ಇಟ್ಕೊಂಡು ಅವ್ರೇನು ಹೆಣ್ಮಕ್ಳು ಅಂತೀರಾ, ನೀವು 10 ಗಂಟೆಗೆ ಬರ್ಬೋದು, ಯಾವಾಗ ಹೋಗಿ 4 ಗಂಟೆಗೆ ಹೋಗ್ಬೋದು, ನಾವೇನು ಅದನ್ನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವ್ರ ಮೇಸ್ತ್ರಿಗಳ ಕೈಲಿ ಕೆಲಸ ಮಾಡಿಸ್ಬಾರ್ದು, ಮೇಸ್ತ್ರಿಗಳು ಬರೋದಿಲ್ಲ. ಯಾರು ಮಾಡ್ತಾರೆ? ನಾವಿದ್ರೆ ಕೆಲಸ ಮಾಡ್ತಾರೆ, ಇದ್ರೆ ಕೆಲಸನೇ ಮಾಡಲ್ಲ. ಆ ಮೇಸ್ತ್ರಿಗಳಿಗೂ ಹೋಗ್ಲಿ, ಒಂದು ವಾರ್ಡ್ ಒಂದು ರೌಂಡ್ ಎಷ್ಟಾಗುತ್ತೆ ಅನ್ಸುತ್ತೆ. ನಾನು ಹೇಳಿ ಸರ್, 2 ವೀಲರ್ ಓಡಾಡ್ರಿ ಸಾಕು ನೀವು ಅಂತ. ಆ 2 ವೀಲರ್ ಕೂಡ ಓಡಾಡಲ್ಲ ಸುಮ್ಮನೆ ಹೋಗ್ತಾನೆ ಇರ್ತಾರೆ ರೋಡಲ್ಲಿ, ಅವ್ರ ಪಕ್ಕದಲ್ಲಿ ಕಸ ಬಂದ್ರೆ ಹೋಗ್ತಾನೆ ಇರ್ತಾರೆ. ನಾನು ಎಷ್ಟು ಸತಿ ಹೇಳಿದ್ದೀನಿ ಸರ್, ನಿಮ್ಗೆ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಮತ್ತೆ ಏನ್ ಸರ್ ಅದು? ಬರೀ ಹೇಳಿ ನಾವು ಅದನ್ನೇನಾದ್ರು ಒಂದು ಮಾಡಿ ಸರ್. ಅವತ್ತು ಒಂದ್ ದಿವಸದಲ್ಲ ನಾಳೆ, ಅವತ್ತು ಮಾಡಿದ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವತ್ತು ಒಂದ್ ದಿವಸ ಮಾಡಿಬಿಟ್ರೆ ಸಾಕ ಸರ್. ಮತ್ತೆ ನಾನು ಹೇಳೋದು ಇರ್ಬೇಕಾ ಸರ್? ಅದನ್ನ ಗುಡ್ಡೆ ಮತ್ತೆ ನೀವು ಮಾಡಿಸಿದ್ರಲ್ಲ, ಅದನ್ನ ನೆಕ್ಸ್ಟ್ ಡೇ ಗುಡ್ಡೆ ಹೆಚ್ಚಕ್ಕೂ ಮತ್ತೆ ಮೇಡಮ್ ನಾನು ಹೇಳ್ಬೇಕಾಗಿತ್ತು. 3 days ಆಯ್ತು, ನಾನು ಹೇಳಿಲ್ಲ ಮೇಡಮ್. 3 days ಆದ್ಮೇಲೆ ಮತ್ತೆ ಮಾಡಿದ್ದಾರೆ. ರೆಡಿ ಮಾಡ್ಸೋದು ಆ ಕೆಲಸ ನಿನ್ನ ಮೇಡಮ್, ನಾನು ಮತ್ತೆ ಮಾಡ್ಬೇಕಾ? ಸರ್, ಆಮೇಲೆ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರು ಎಲ್ಲ 40% ಅಧಿಕಾರಿಗಳ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆ ನಮ್ಮ ಜಿಲ್ಲೆನೇ ಅಂತಲ್ಲ, ಎಂಟೈರ್ ಕರ್ನಾಟಕ ತಗೊಂಡ್ರೆ 40% ಒಂದೊಂದು ಜಿಲ್ಲೆಯಲ್ಲೂ ಸ್ಟಾಫ್ ಕಡಿಮೆ ಇದೆ. ಇರೋರ್ನ 60% ಇರ್ಬೋದು ಬಹುಶಃ, ಆದರೆ ಇರೋರ ಹತ್ರ ನಾವು ಭಾಳ ಪ್ರೀತಿಯಿಂದ, ಎಲ್ಲರಿಗೂ ಜವಾಬ್ದಾರಿ ಇದೆ, ಎಲ್ಲರೂ ಭಾಗವಹಿಸ್ಬೇಕಾಗ್ತದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾನು ಆರ್ಡ್ರ್ ಮಾಡ್ತಾ ಇದ್ದೀನಿ ನೀನು ಮಾಡು ಅನ್ನೋದಕ್ಕಿಂತ ಜೊತೆಗೆ ನಮ್ಮದು ಕೂಡ 2 ಕೈ ಚಪ್ಪಾಳೆ ಹೊಡೆದ್ರೆ ಮಾತ್ರ ನಾವು ಯಾವುದಾದ್ರೂ ಮಾಡೋಕ್ಕೆ ಸಾಧ್ಯ ಆಗ್ತದೆ. 1 ಕೈ ಚಪ್ಪಾಳೆ ಹೊಡೆದು ಆರ್ಡ್ರ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಸ್ಟಾಫ್ ಕಡಿಮೆ ಇದೆ, ನಾವು ಹೊಂದಿಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋದಾಗ ನಾವು ಸ್ವಚ್ಛ ಮಾಡೋದಕ್ಕೆ ನಮಗೂ ಜವಾಬ್ದಾರಿ ಇದೆ. ಖರ್ಚು ಮಾಡುವಷ್ಟು ಹಣ ನಾನೇ ಒಂದು 2 JCB ಕಳಿಸ್ಕೊಡ್ತೀನಿ. ನಂತರದ್ದು ಫಸ್ಟ್ ಮಾರ್ಕ್ ಮಾಡಿ ಅವ್ರಿಗೊಂದು ಅವೇರ್ನೆಸ್ ಕೊಡಿ, ಇಲ್ಲಿವರೆಗೂ ನಗರಸಭೆ ಜಾಗ ಇದೆ ನೀವು ತಕ್ಕೊಳ್ಳಿ ಅಂತ. ಸರ್, ಈಗ BB ರೋಡಲ್ಲಿ ಏನಾಗಿದೆ ಸರ್, ಹೂವಿನ ಮಾರ್ಕೆಟ್ ಹೋಗೋದಕ್ಕೆ ರಸ್ತೆ ಅದೇ ಇರೋದು. ದಿನ ಬೆಳಗ್ಗೆ ಆದ್ರೆ 2-3 ಇಂದ
ಆಕ್ಸಿಡೆಂಟ್ ಆಗ್ತಾ ಇದಾವೆ. ರೋಡಲ್ಲಿ ಏನಾಗಿದೆ ಅಂದ್ರೆ ಫುಟ್ಪಾತ್ ರೋಡ್ ಎಲ್ಲಿದೆ ಅಲ್ಲಿವರೆಗೂ BB ರಸ್ತೆಯಲ್ಲಿ ಮುಂದಿನವರೆಗೂ ಬಂದಿಲ್ಲ. ನಾನು ಹಿಂದಿನ ಮೀಟಿಂಗ್ ಅಲ್ಲೂ ಹೇಳಿದ್ದೀನಿ ಸರ್, ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಆ ರೋಡಲ್ಲಿ ಯಾರು ಎನ್ಕ್ರೋಚ್ ಮುಂದೆ ಬಂದಿದ್ದಾರೆ ಅವ್ರಿಗೂ ನೋಟಿಸ್ ರೈಲ್ವೆ ಗೇಟ್ ಇಂದ ಎಲ್ಲ ಮಾರ್ಕ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಕೊಡಿ, ಅವೇರ್ನೆಸ್ ಕೊಡಿ, ಯಾರು ತಗೊಂಡ್ತಾರೆ ನೋಡ್ಕೊಳ್ಳೋ ನಂತರ ನಾವು ಏನಿದೆ ನೋಟಿಸ್ ಕೊಟ್ಟು JCB ತಗೊಂಡೋಗಿ. ಆಯ್ತಾ? ಯಾವಾಗ ಮಾಡ್ತೀರಾ ಅದು ಹೇಳ್ಬಿಡಿ. ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅರುಣ್? ಹಾ ಸೋಮವಾರದಿಂದ ಇಲ್ಲ ಸರ್, ನಾನು ಹಿಂದಿನ ಮೀಟಿಂಗ್ ಅಲ್ಲೇ ಹೇಳಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ. ಇವಾಗ ಹಿಂದಿನ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ. ಈಗ ಪಾಪ ನಮ್ಮ ಹೊಸ ಅಧ್ಯಕ್ಷರು ಅವರೇನೋ ಬಿಸಿ ಇದ್ದಾರೆ, ಸಮಸ್ಯೆ ಮೀಟಿಂಗ್ ಕರಿಬೇಡಿ. ಮತ್ತೆ ಏನ್ ಕೇಳ್ತಾ ಇದ್ರ? ಮೀಟಿಂಗ್ ಯಾಕೆ ಕರಿತೀರಾ? ನಿಮ್ ಬಾಡಿ ನೀವು ಹೋಗ್ತಾ ಇದೀವಲ್ವಾ? ಈ ಸಮಸ್ಯೆ ಹೇಳ್ತಾ ಇದೀನಿ, ಅದನ್ನ ಕೇಳ್ಬೇಕಲ್ವಾ? ಅರುಣ್, ನಾನು ಊರಿನ ಬಗ್ಗೆನೇ ಕೇಳ್ತಾ ಇರೋ ಸಮಸ್ಯೆ, ನನ್ನ ಸಮಸ್ಯೆ ಇಲ್ಲ. ನಾವು ಹೋಗಿ ಡೆಲ್ಟಲ್ಲಿ ಅದು ಮಾಡ್ಕೊಂಡು ಬಂದಿದ್ದೀವಿ. ಈಗ 9ನೇ ತಾರೀಕು ಬೆಂಗಳೂರು ನಾನು ಕೊಟ್ಟಿದೆ ಸರ್. ಆಯ್ತು, 11ರಿಂದ ಸ್ಟಾರ್ಟ್ ಮಾಡಿ. ನಿಮ್ಗೂ ಇದೆ ಮಂಗಳವಾರನೇ 9, 11 ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ 11. 11ರಿಂದ ಒಂದು 2 days ಟೈಮ್ ತಗೊಂಡು ಎಲ್ಲ ಫುಲ್ ಕಲೆಕ್ಷನ್